ಓಂ ಗುರುಭ್ಯೋ ನಮಃ. ಬಂಧುಗಳೇ, ವೈರತ್ವ ಎಂಬುದು ಕೆಟ್ಟ ಸಂಗತಿ ಎಂಬುದು ನಿಮಗೂ ಗೊತ್ತು. ಅಂದ್ರೆ ವೈರತ್ವ ಎಂಬುದು ಕೆಟ್ಟದ್ದಾಗಿರುವುದರಿಂದ ಅದನ್ನ ಬೇಗ ಮುಗಿಸಬೇಕು. ಅಂದ್ರೆ ಕೆಟ್ಟದ್ದನ್ನ ಯಾವಾಗಲೂ ನಾಶ ಮಾಡುವುದೇ ಒಳ್ಳೆಯದು. ಹೀಗಿದ್ರೂ ಕೂಡ ಯಾರೂ ಕೂಡ ವೈರತ್ವವನ್ನ ಮುಗಿಸುವ ಪ್ರಯತ್ನವನ್ನೇ ಮಾಡುವುದಿಲ್ಲ. ಅದರ ಬದಲಾಗಿ ವೈರತ್ವವನ್ನ ಬೆಳೆಸುವ ಪ್ರಯತ್ನ ಮಾಡ್ತಾರೆ. ಯಾಕೆ? ಸ್ವಾಭಿಮಾನ ಕಾಡುತ್ತೆ ಅವರಿಗೆ. ಮುಗಿಸಿದರೆ ಸ್ವಾಭಿಮಾನ ಕಡಿಮೆಯಾಗುತ್ತೇನೋ ಅನ್ಕೊಂಡು ಬಿಡುತ್ತಾರೆ. ಬಂಧುಗಳೇ, ಅಂತಹ ದೊಡ್ಡ ಅಪರಾಧವೇನಾದರೂ ಇದ್ರೆ ವೈರತ್ವ ಇಟ್ಟುಕೊಳ್ಳುವುದರಲ್ಲಿ ಒಂದು ಅರ್ಥ ಇರುತ್ತೆ. ಕೆಲವೊಂದು ಬಾರಿ ನಮ್ಮ ಬಂಧುಗಳು ಏನ್ ಮಾಡ್ತಾರೆ ಅಂದ್ರೆ, ಕಾರಣ ಇಲ್ದೇನೆ ಇದ್ರೂ ಅದೇನು ಕಿರುಕುಳ ಕಾರಣ ಇರುತ್ತೆ, ಅಂತಹ ಕಾರಣಕ್ಕಾಗಿ ವೈರತ್ವವನ್ನ ವಂಶ ಪರಂಪರಾಗತವಾಗಿ ಬೆಳೆಸುವ ಕೆಲಸವನ್ನ ಮಾಡ್ತಿರ್ತಾರೆ. ಅದು ಹೇಗೆ ಮಾಡ್ತಾರೆ ಕೇಳಿ. ಇಬ್ಬರು ಅಣ್ಣ ತಮ್ಮಂದಿರಿರುತ್ತಾರೆ. ಅಪ್ಪ ಸತ್ತ ನಂತರ ಆಸ್ತಿಯನ್ನ ಪಾಲು ಮಾಡ್ಕೊಳ್ತಿರ್ತಾರೆ. ಪಾಲು ಮಾಡ್ಕೊಳ್ತಿರಬೇಕಾದ್ರೆ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲ ಆಸ್ತಿಯಲ್ಲೂ ಸಮಾನ ಭಾಗ ಮಾಡೋಕ್ಕಾಗಲ್ಲ. ಆದ್ದರಿಂದ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿರುತ್ತೆ. ಅಷ್ಟೇ ಕಾರಣಕ್ಕೆ ಆ ವೈರತ್ವವನ್ನ ಜೀವನ ಪೂರ್ತಿ ಮನಸ್ಸಲ್ಲಿಟ್ಕೊಂಡು ಬಿಡುತ್ತಾರೆ. ಮುಂದೆ ಕೇಳಿ, ಅವರಿಬ್ಬರ ಮಕ್ಕಳು ಪಟ್ಟಣದ ಶಾಲೆಯಲ್ಲಿ ಹೋಗ್ತಾರೆ. ಮುಂದೆ ಇಬ್ಬರು ಒಂದೇ ತರಗತಿಯಲ್ಲಿ ಓದ್ತಿರ್ತಾರೆ. PUC ಕಲಿತು ಪರೀಕ್ಷೆ ಬರೆದು ಬಂದ ಮೇಲೆ ಫಲಿತಾಂಶ ತಿಳಿಯುತ್ತೆ. ಫಲಿತಾಂಶ ತಿಳಿದ ಮೇಲೆ ಅವರಿಬ್ಬರ ಮಕ್ಕಳು ಸಿಹಿ ತಿಂಡಿಯನ್ನ ತೆಗೆದುಕೊಂಡು ಬರ್ತಾರೆ. ಒಬ್ಬನಿಗೆ ಅಂದ್ರೆ ತಮ್ಮನ ಮಗನಿಗೆ ಬಿದ್ದಿರುತ್ತೆ 80.16, ಅಣ್ಣನ ಮಗನಿಗೆ ಬಿದ್ದಿರುತ್ತೆ 80.33 ಮಾರ್ಕ್ಸ್ ಬಿದ್ದಿರುತ್ತೆ. ಇಬ್ಬರು ಸಿಹಿ ತಿಂಡಿಯನ್ನ ತೆಗೆದುಕೊಂಡು ಬಂದಿರುತ್ತಾರೆ. ಬಂದ ಮೇಲೆ ಏನಾಗುತ್ತೆ ಕೇಳಿ. ಅಣ್ಣನಾದವನಿಗೆ ಎಲ್ಲಿಲ್ಲದ ಆನಂದ, ತಮ್ಮನಾದವನಿಗೆ ಎಲ್ಲಿಲ್ಲದ ಕೋಪ, ಎಲ್ಲಿಲ್ಲದ ತಾಪ. ಯಾಕೆ ಹೇಳಿ? ಅಣ್ಣನ ಮಗನಿಗಿಂತ 17 ಪಾಯಿಂಟ್ಸ್ ಮಾರ್ಕ್ಸ್ ಕಡಿಮೆ ಬಿದ್ದಿದೆಯಲ್ಲ, ಅದಕ್ಕೆ ಅವನಂತಾನೆ, ಏನೋ ನಿನಗೆ ಎಷ್ಟೋ ಸಲ ಹೇಳಿದ್ನಲ್ಲ, ನೀ ಎಷ್ಟು ಬೇಕಾದ್ರೂ ತಗೋ, ನಮ್ಮಣ್ಣನ ಮಗನಿಗಿಂತ 1 ಪಾಯಿಂಟ್ ಆದ್ರೂ ಹೆಚ್ಚಿಗೆ ತಗೋ ಅಂತ ನಾನು ಎಷ್ಟು ಸಲ ಹೇಳಿದ್ದೆ ನಿನಗೆ. ಬಿಸಾಕು ನಿನ್ನ ಸಿಹಿಯನ್ನ, ಈ ಪೇಡೆಯನ್ನ ಅಂತ ಅಪ್ಪನಾದವನು ಮಗನಿಗೆ ಹೇಳ್ತಾನೆ. ಅಲ್ಲಿ ಅಣ್ಣನಾದವನಿಗೂ ಅದೇ ಆನಂದ. ನನ್ನ ಮಗನಿಗೆ ತಮ್ಮನ ಮಗನಿಗಿಂತ ಹೆಚ್ಚಿಗೆ ಬಿತ್ತಲ್ಲ, ಸ್ವಲ್ಪ ಆದ್ರೂ ಅಷ್ಟೇ ಸಾಕು. ಕಾಲೇಜ್ನಲ್ಲಿ ಇವನಿಗಿಂತ ಹೆಚ್ಚಿಗೆ ಬಿದ್ದವರು ಅದೆಷ್ಟೋ ಜನ ಇದ್ರು. ಅದರ ಹಳಹಳಿ, ಅದರ ಚಿಂತೆ ಇಲ್ಲ ಇವರಿಗೆ. ತಮ್ಮನ ಮಗನಿಗಿಂತ ಒಂದ್ ಸ್ವಲ್ಪ ಹೆಚ್ಚಿಗೆ ಬಿತ್ತು ಸಾಕು. ತಮ್ಮನೂ ಹಾಗೆ. ಇನ್ನು ಕಾಲೇಜ್ನಲ್ಲಿ ಇವನಿಗಿಂತ ಕಡಿಮೆ ಮಾರ್ಕ್ಸ್ ಇದ್ದವರು ಎಷ್ಟೋ ಜನ ಇದ್ರು. ಅದರ ಚಿಂತೆ ಇಲ್ಲ. ಅಣ್ಣನ ಮಗನಿಗಿಂತ ಕಡಿಮೆ ಮಾರ್ಕ್ಸ್ ಬಂತಲ್ಲ, ಅದು ಪಾಯಿಂಟ್ನಲ್ಲಿ, ಆ ಚಿಂತೆ. ಎಷ್ಟು ವಿಚಿತ್ರ ಅಲ್ಲ? ಇಂತಹ ಕಿರುಕುಳ ಕಾರಣವನ್ನ ಇಟ್ಕೊಂಡು ವೈರತ್ವವನ್ನ ವಂಶ ಪರಂಪರಾಗತವಾಗಿ ತಮ್ಮ ಮಕ್ಕಳಲ್ಲಿಯೂ ಬಿತ್ತುವ ಕೆಲಸವನ್ನ ನಮ್ಮ ಬಂಧುಗಳು ಅದೆಷ್ಟೋ ಜನ ಇದ್ದಾರೆ, ಅಂತಹ ಕೆಲಸವನ್ನ ಮಾಡೋರು. ದಯವಿಟ್ಟು ಹಾಗಾಗಬಾರ್ದು ಎಂಬುದೇ ನನ್ನ ಮಾತು. ಧನ್ಯವಾದಗಳು.